ಫ್ಯಾಮ್, ಎಲ್ರು ಹೆಂಗದಿರಿ? ಓಪ್ ಆಲ್ ಆರ್ ಗುಡ್. ಸೊ ವಿಷಯ ಏನಪ್ಪಾ ಅಂತಂದ್ರ, ನಾನು ಮಧ್ಯಾಹ್ನ ಒಂದು ಮಸ್ತ್ ಆಗಿರೋ ಮೂವಿ ನೋಡ್ಕೊಂಡ್ ಬಂದೆ. ಅದ್ ಯಾವ್ದಪ್ಪ ಅಂತಂದ್ರ ಏಳುಮಲೆ. ಫುಲ್ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗೈತಿ. ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬೇಕಂತ ಅನ್ಸಂಗಿಲ್ಲ, ಅಷ್ಟು ನೀಟಾಗಿ ಸ್ಟೋರಿನ ತೋರ್ಸ್ಯಾರ. ಆ್ಯಂಡ್ ಇದ್ರೊಳಗೆ ಆ್ಯಕ್ಟ್ ಮಾಡಿದವ್ರು ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಲಾಸ್ಟ್ ಮೂವಿ ಏಕಲವ್ಯ ಒಳಗೆ ನೋಡಿರ್ತೀರಿ, ಒಂದು ಊರಲ್ಲಿ ಅವರೇ ರಾಣಾ ಸರ್ ಅವ್ರ ಆ್ಯಕ್ಟಿಂಗ್ ಅಂತೂ ಮಸ್ತಾಗಿ ಮೂಡಿ ಬಂದೈತಿ. ಇನ್ನು ಹೀರೋಯಿನ್ ವಿಷಯಕ್ಕೆ ಬಂದ್ರೆ ಅವ್ರು ಈಗ ಇಂಟ್ರೊಡ್ಯೂಸ್ ಮಾಡ್ಯಾರ ಮಹಾನಟಿಯಿಂದ ಅಂತ ಅನ್ಸೋಂಗಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ಅವರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನಗೆ ಇಷ್ಟ ಆಯ್ತು ಅವ್ರ ಆ್ಯಕ್ಟಿಂಗ್. ಆ್ಯಂಡ್ ಪ್ರೊಡಕ್ಷನ್ ವಿಷಯಕ್ಕೆ ಬಂದರೆ ನಮ್ಮ ತರುಣ್ ಸರ್ ಅವ್ರು ಮಾಡಿರೋದ್ರಿಂದ ಅದು ನೀಟಾಗಿ ಮೂಡಿ ಬಂದೈತಿ. ಇನ್ನು BGM ವಿಷಯಕ್ಕೆ ಬಂತಂದ್ರೆ ಯಾವಾಗ ಯಾವಾಗ ಸಾಂಗ್ ಅಂತೂ ಮಸ್ತ್ ಅದಾವ, BGM ಅಂತೂ ಅಲ್ಟೆ ಐತಿ. ಅಂಡ್ ಮೋರ್ ಓವರ್ ಇದು ಸ್ಟೋರಿ ನಿಂತಿರೋದು 2004 ಒಳಗೆ ನಡೆದಿರೋ ಒಂದು ಇನ್ಸಿಡೆಂಟ್ ಮೇಲೆ. ಸೊ ಅಲ್ಲಿ 2004 ಒಳಗೆ ಏನಾಯ್ತು, ಯಾವಾಗಾಯ್ತು, ಯಾಕಾಯ್ತು ಅಂತ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ನೀವು ಥಿಯೇಟರಿಗೆ ಹೋಗ್ರಿ, ಏಳುಮಲೆ ಮೂವಿ ನೋಡ್ರಿ. ಥ್ಯಾಂಕ್ ಯು.